ಹಾಯ್ ಫ್ರೆಂಡ್ಸ್, ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೊಂದು ಬೆಳಗ್ಗೆ ಎದ್ದಾಗ ನೀವು ಒಂದು ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಇದ್ದೀರಾ. ನಿಮ್ಮ ಜೀವನದ ಎಲ್ಲವನ್ನೂ ಕಳೆದುಕೊಂಡು, ನಿಮ್ಮ ಫ್ಯಾಮಿಲಿ, ನಿಮ್ಮ ಸ್ವಾತಂತ್ರ್ಯ ಎಲ್ಲವನ್ನೂ ಕಿತ್ತುಕೊಳ್ಳಲಾಗಿದೆ. ನಿಮ್ಮ ಹೆಸರನ್ನೂ ಕೂಡ. ನೀವೀಗ ಕೇವಲ ಒಂದು ನಂಬರ್ ಅಷ್ಟೇ. ಅಂತಹ ಸಿಚುಯೇಷನ್ನಲ್ಲಿ ಯಾವುದೇ ವ್ಯಕ್ತಿ ಆದರೂ ಕೂಡ ಸೋತು ಹೋಗ್ತಾನೆ. ಈ ಜೀವನವೇ ಬೇಡಪ್ಪ ಅಂತ ಯೋಚಿಸ್ತಾನೆ. ಆದರೆ ಒಬ್ಬ ವ್ಯಕ್ತಿ ಹಾಗೆ ಸೋಲಲಿಲ್ಲ. ಆ ವ್ಯಕ್ತಿ ನೋವಿನಲ್ಲೂ ಸಹ ಒಂದು ಮಾರ್ಗವನ್ನು ಕಂಡುಕೊಂಡರು, ಒಂದು ಮೀನಿಂಗ್, ಒಂದು ಪರ್ಪಸ್ ಕಂಡುಕೊಂಡರು. ನಾನೀಗ ಹೇಳಲು ಹೊರಟಿರುವ ಕತೆ ವಿಕ್ಟರ್ ಫ್ರಾಂಕಲ್ ಅವರದ್ದು. ಅವರು ಏನನ್ನು ಕಲಿತರೋ ಅದು ಪ್ರತಿಯೊಬ್ಬ ವ್ಯಕ್ತಿಯ ಲೈಫ್ನಲ್ಲಿ ಒಂದು ಆಶಾಕಿರಣ ಆಗಬಹುದು. ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್, ವಿಕ್ಟರ್ ಫ್ರಾಂಕಲ್ ಅವರ ಜೀವನದ ಪವರ್ಫುಲ್ ಪಾಠ. 1942. ವಿಕ್ಟರ್ ಫ್ರಾಂಕಲ್ ಒಬ್ಬ ಸೈಕಿಯಾಟ್ರಿಸ್ಟ್ ಆಗಿದ್ದರು, ಸಕ್ಸಸ್ಫುಲ್, ಇಂಟೆಲಿಜೆಂಟ್ ಆ್ಯಂಡ್ ಒಬ್ಬ ಲವಿಂಗ್ ಹಸ್ಬೆಂಡ್ ಕೂಡ. ಆದರೆ ನಾಜಿ ಜರ್ಮನಿ ಅವರನ್ನು ಹಾಗೂ ಅವರ ಫ್ಯಾಮಿಲಿಯನ್ನು ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಹಾಕಿಬಿಟ್ಟರು. ಎಲ್ಲವೂ ಮುಗಿದು ಹೋಯಿತು. ಅಮ್ಮ, ಅಪ್ಪ, ಅಣ್ಣ, ಹೆಂಡತಿ ಎಲ್ಲರನ್ನೂ ಅವರಿಂದ ಕಿತ್ತುಕೊಳ್ಳಲಾಯಿತು. ಆದರೆ ಒಂದೇ ಒಂದು ವಸ್ತುವನ್ನು ಬಿಟ್ಟು, ಅದು ಅವರ ಯೋಚಿಸುವ ರೀತಿ. ಫ್ರಾಂಕಲ್ ನೋಟಿಸ್ ಮಾಡಿದ್ರು, ಕೆಲವು ಜನರು ಅಷ್ಟೆಲ್ಲ ನೋವಿನ ಮಧ್ಯೆಯೂ ಬದುಕುತ್ತಿದ್ದರು ಮತ್ತು ಕೆಲವು ಜನರು ಸೋತು ಸತ್ತು ಹೋಗುತ್ತಿದ್ದರು. ಆಗ ಅವರಿಗೆ ರಿಯಲೈಸ್ ಆಗಿದ್ದು, ಜೀವನ ಯಾವಾಗಲೂ ಮೀನಿಂಗ್ಲೆಸ್ ಆಗಿರುವುದಿಲ್ಲ. ನಾವು ಪ್ರತಿ ಪರಿಸ್ಥಿತಿಯಲ್ಲಿಯೂ ಸಹ ನಮ್ಮ ಜೀವನಕ್ಕೆ ಕಾರಣ ಚೂಸ್ ಮಾಡಬಹುದು. ನೋವು ಅನ್ನುವುದು ನಮ್ಮ ಚಾಯ್ಸ್ ಅಥವಾ ನಮ್ಮ ಕೈಯಲ್ಲಿ ಇರುವುದಿಲ್ಲ. ಆದರೆ ನೋವಿನಲ್ಲೂ ಅರ್ಥ ಹುಡುಕುವುದು ನಮ್ಮ ಕೈಯಲ್ಲೇ ಇರುತ್ತದೆ. ಫ್ರಾಂಕಲ್ ಹೇಳುತ್ತಾರೆ, ಯಾವ ವ್ಯಕ್ತಿಯ ಬಳಿ ಅವನ ಯಾಕೆ ಬದುಕಬೇಕು ಅನ್ನುವುದು ಗೊತ್ತಿರುತ್ತದೆಯೋ ಅವನು ಎಲ್ಲ ಕಷ್ಟಗಳನ್ನು ಸಹಿಸಬಲ್ಲ. ಅಂದರೆ ನಿಮ್ಮ ಹತ್ತಿರ ನಿಮ್ಮ ಬದುಕಿಗೆ ಕಾರಣ ಇದ್ದಾಗ ನೀವು ಎಲ್ಲ ಕಷ್ಟಗಳನ್ನು ಎದುರಿಸಬಹುದು. ಈ ಒಂದು ಕಲಿಕೆಗೆ ಅವರು ಇಟ್ಟ ಹೆಸರು ಲೋಗೋಥೆರಪಿ. ಇದರ ಅರ್ಥ ಮೀನಿಂಗ್ನಿಂದ ಹೀಲಿಂಗ್ ಅಂತ. ಅವರ 3 ಮೇಜರ್ ಐಡಿಯಾಲಜೀಸ್ ಅಂದರೆ, ಫಸ್ಟ್ ಒನ್, ಜೀವನ ಪ್ರತಿ ಸಿಚುಯೇಷನ್ನಲ್ಲಿ ಕೂಡ ಮೀನಿಂಗ್ ಇರುತ್ತದೆ, ಅದು ನೋವಿನಿಂದ ಕೂಡಿದ್ದರೂ ಸಹ. ಸೆಕೆಂಡ್, ನಮ್ಮ ಅತಿ ದೊಡ್ಡ ಫ್ರೀಡಮ್ ಅಂದರೆ ಅದು ನಮ್ಮ ಆಟಿಟ್ಯೂಡ್ ಚೂಸ್ ಮಾಡುವುದು. ಥರ್ಡ್, ನೋವನ್ನು ಸಹ ನಾವು ಒಂದು ಪರ್ಪಸ್ ಆಗಿ ಮಾಡಿಕೊಳ್ಳಬಹುದು. ಈಗಲೂ ಸಹ ನಾವು ಸ್ಟ್ರೆಸ್, ಆಂಗ್ಸೈಟಿ ಅಥವಾ ಫೇಲ್ಯೂರ್ ಫೇಸ್ ಮಾಡುವಾಗ ಫ್ರಾಂಕಲ್ ಅವರ ಕಥೆ ನೆನಪು ಮಾಡುತ್ತದೆ, ನಾವು ವಿಕ್ಟಿಮ್ ಅಲ್ಲ, ನಾವು ಕ್ರಿಯೇಟರ್ ಅಂತ. ಪ್ರತಿ ಪ್ರಾಬ್ಲಮ್ನಲ್ಲೂ ಸಹ ನಮ್ಮ ಪರ್ಪಸನ್ನು ಕಂಡುಕೊಳ್ಳಲು ಒಂದು ಆಪರ್ಚುನಿಟಿ ಇರುತ್ತದೆ. ಅದು ಎಕ್ಸಾಮ್ಸ್ ಆಗಿರಲಿ, ರಿಲೇಷನ್ಶಿಪ್ಸ್ ಆಗಿರಲಿ ಅಥವಾ ಲಾಸ್. ಒಂದು ವೈ ಇರುವುದು ತುಂಬ ಅಗತ್ಯ. ಯಾವಾಗ ನಮ್ಮ ವೈ ಕ್ಲಿಯರ್ ಆಗಿರುವುದು, ಆಗ ಹೌ ಅನ್ನುವುದರ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತದೆ. ಹಾಗಾದರೆ ಯೋಚಿಸಿ, ನಿಮ್ಮ ಜೀವನದ ವೈ ಏನು ಅಂತ. ನೀವು ನಿಮ್ಮ ಕಷ್ಟಗಳಿಂದ ಮೇಲೆದ್ದು ಒಂದು ಮೀನಿಂಗ್ಫುಲ್ ಆಗಿ ಬದಲಾಯಿಸುವಿರಾ? ನಿಮಗೆ ಈ ಬುಕ್ ಸಮ್ಮರಿ ಅಥವಾ ಲೆಸನ್ಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಲೈಫ್ನ ಪರ್ಪಸ್ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಇದೇ ರೀತಿಯ ಇನ್ಸ್ಪೈರಿಂಗ್ ಲೈಫ್ ಲೆಸನ್ಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನಷ್ಟು ಇನ್ಸ್ಪೈರಿಂಗ್ ಲೈಫ್ ಲೆಸನ್ಸ್ ಆ್ಯಂಡ್ ಬುಕ್ ಸಮ್ಮರಿಗಳನ್ನು ನಿಮಗಾಗಿ ತರುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.